ನೀವು ತಪ್ಪು ಮಾಡಿಲ್ಲ. ಬಟ್ ಸ್ಟಿಲ್ ಪದೇ ಪದೇ ಸಾರಿ ಕೇಳ್ತಾ ಇದ್ದೀರಾ. ಹಂಗಿದ್ಮೇಲೆ ಈ ವಿಡಿಯೋ ನೀವು ನೋಡಲೇಬೇಕು. ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗತ್ತೆ, ಅದರಿಂದ ನಿಮ್ಗೆಷ್ಟು ಲಾಸ್ ಆಗತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಎಷ್ಟೋ ಜನ ಏನಂತ ಹೇಳಿದ್ರೆ ಕಳ್ಕೋಬಾರ್ದು ಅಂತ ಪದೇ ಪದೇ ಸಾರಿ ಕೇಳಕ್ ಶುರು ಮಾಡ್ತಾರೆ. ಬಟ್ ಆ ಸಾರಿಯಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಎಷ್ಟು ಲಾಸ್ ಆಗುತ್ತೆ ನೋಡೋಣ. ಅಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ನಿಮ್ಮ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ಪಾಯಿಂಟ್ಸ್ಗಳು ನೋಡಿ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್, ಪದೇ ಪದೇ ನೀವೇ ಸಾರಿ ಕೇಳ್ತಿದ್ದೀರಾ ತಪ್ಪೇ ಮಾಡದೆ ಹೋದ್ರು ಅಂದ್ರೆ, ಮೊದಲನೇದಾಗಿ ನೋಡಿ, ನಿಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಲೈಕ್ ಯಾವ ವೀಕ್ನೆಸ್ ಅಂತ ಹೇಳಿದ್ರೆ, ನಾನ್ ಇಲ್ಲ ಅಂದ್ರೆ ಇವ್ರದ್ದೇನೂ ನಡೆಯಲ್ಲ, ನನ್ನ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿದ್ದಾರೆ, ಈ ವ್ಯಕ್ತಿ ನನ್ನ ಕಂಪ್ಲೀಟ್ ಆಗಿ ಏನಂತ ಹೇಳಿದ್ರೆ ನಂಗೆ ಸರೆಂಡರ್ ಆಗಿದ್ದಾರೆ, ನಾನು ಇವನ್ನ ಇನ್ಮೇಲೆ ಆಟ ಆಡಿಸ್ಬೇಕು ಅನ್ನೋ ಥಾಟ್ ಅವ್ರಿಗೆ ಬರಕ್ ಶುರು ಆಗುತ್ತೆ. ಬಿಕಾಸ್ ಆಫ್ ನೀವು ಅವರೇ ತಪ್ಪು ಮಾಡಿದ್ರು ಸಾರಿ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರು ಆ ಥರ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ತಪ್ಪು ಮಾಡಿದ್ರೆ ಮಾತ್ರ ಸಾರಿ ಕೇಳಿ. ನೀವು ಅವ್ರು ತಪ್ಪು ಮಾಡಿದಾಗ್ಲೂ ಸಾರಿ ಕೇಳ್ಬಿಟ್ಟು ಪದೇ ಪದೇ ಸಾರಿ ಹೇಳ್ತಾ ಇದ್ರೆ ನಿಮ್ಮ ವೀಕ್ನೆಸ್ ಎಕ್ದಮ್ ಅವ್ರಿಗೆ ಗೊತ್ತಾಗುತ್ತೆ. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಹೇಳಿ ಅಂದ್ಕೊಳ್ತಾರೆ. ಯಾವ ಕಾರಣಕ್ಕೆ? ಎಲ್ಲ ಕಾರಣಕ್ಕೆ ಹೇಳಿ ಅಂದ್ಕೊಳ್ತಾರೆ. ಇವರು ಯಾಕೆ ಅಂತ ಪ್ರಶ್ನೆ ಮಾಡಕ್ಕೆ ಧೈರ್ಯನೇ ಇಲ್ಲ ಇವ್ರ ಹತ್ರ. ಓಕೆ, ನೋ ಅನ್ನೋದಕ್ಕೂ ಧೈರ್ಯ ಇಲ್ಲ ಅಂತ ಅನ್ಕೊಳ್ತಾರೆ ಅವರು. ಅವಾಗ ನಿಮಗೇನು ಅನ್ಸುತ್ತೆ? ಸಾರಿ, ಅವರಿಗೆ ನೀವು ಎಲ್ಲದಕ್ಕೂ ನೋ ಅಂತ ಹೇಳ್ದಿರಾ, ಅವ್ರು ಹೇಳೋದಕ್ಕೆ ಎಲ್ಲದಕ್ಕೂ ಎಸ್ ಅಂತ ಹೇಳ್ಕೊಂಡು ಓಡಾಡ್ತಿದ್ರೆ, ಲೈಕ್ ಅವ್ರು ಥಿಂಕ್ ಮಾಡ್ತಾರೆ, ಇವ್ರು ಹೇಳಿದ್ದಾರೆ, ಇವ್ರು ಧೈರ್ಯ ಇಲ್ಲ, ಇವರು ಮುಂದೆ ಬರಲ್ಲ, ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ, ಈ ಥಾಟ್ ಬರುತ್ತೆ. ಫೈನಲಿ ನೀವು ಹೇಳಿನಿ ಅಂತ ಅನ್ಕೊಳ್ತೀರಿ. ಓಕೆ, ಸೊ ಅವ್ರು ಅನ್ಕೊಳ್ತಾರೆ, ನೀವು ಅನ್ಕೊಳ್ಳೋದಿಲ್ಲ, ಅವ್ರು ಅನ್ಕೊಳ್ತಾರೆ. ಸೊ ನೀವು ಹಂಗೆ ಆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮನ್ನ ಬಳಸ್ಕೊಳ್ಳೋ ಸಾಧ್ಯತೆ ತುಂಬಾ ಇದೆ. ಯಾವಾಗ ನೀವು ಎಲ್ಲದಕ್ಕೂ ಸಾರಿ ಕೇಳ್ತೀರಲ್ಲ, ಡೆಫಿನೆಟ್ಲಿ ನಿಮ್ಮನ್ನ, ನಿಮ್ಮ ಎಮೋಷನ್ಸ್, ನಿಮ್ಮ ಭಾವನೆಗಳನ್ನ, ನಿಮ್ಮ ಫೈನಾನ್ಸ್ ಅನ್ನ ಎಲ್ಲಾನು ಕೂಡ ಬಳಸ್ಕೊಳ್ತಾರೆ. ಯಾಕೆ ಹೇಳಿ ನೋಡೋಣ. ನೀವು ಹೇಳ್ತಿದ್ದೀರಿ, ಅವರೇ ತಪ್ಪು ಮಾಡಿದ್ರು ಕೂಡ ನೀವು ಲೈಕ್ ಏನಂತ ಹೇಳಿದ್ರೆ ಅದನ್ನ ಒಪ್ಕೋತಾ ಇದ್ದೀರಿ, ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀರಿ. ಅವ್ರು ನಿಮ್ಗೆ ದೌರ್ಜನ್ಯ ಮಾಡಿದ್ರು, ನಿಮ್ಮನ್ನ ಲೈಕ್ ಸಮಯ ಕೊಡದೆ ಹೋದ್ರು, ನಿಮ್ ಜೊತೆ ಸರಿಯಾಗಿ ಮಾತಾಡದೆ ಹೋದ್ರು, ನಿಮ್ ಜೊತೆಗೆ ಏನಂತ ಹೇಳಿದ್ರೆ ಲೈಕ್ ಕೇವಲ ನಡ್ಕೊಂಡ್ರು ಕೂಡ ಸಾಕಪ್ಪ, ಇಷ್ಟಕ್ಕೆ ನಾನು ಹ್ಯಾಪಿ ಇದ್ದೀನಿ, ಫುಲ್ ಖುಷಿ ಇದ್ದೀನಿ ಅಂತ ನೀವು ಅದನ್ನು ತೋರಿಸ್ತಾ ಇದ್ದೀರಿ. ಸೊ ಅವಾಗ ಏನಾಗುತ್ತೆ, ನಿಮ್ಮನ್ನ ಡೆಫಿನೆಟ್ಲಿ ಬಳಸ್ಕೊಳ್ತಾರೆ, ಬಳಸ್ಕೊಂಡು ಬಿಸಾಕ್ತಾರೆ. ಇದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರೇ ತಪ್ಪು ಮಾಡಿ ನಿಮ್ಮ ಮೇಲೆ ಹಾಕುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಕೆಲವೊಂದು ಸಿಚುವೇಶನ್ ಅಲ್ಲಿ ಅವರೇ ಕೆಲವೊಂದಲ್ಲ, ಆಲ್ಮೋಸ್ಟ್ ಅವರೇ ತಪ್ಪುಗಳು ಮಾಡ್ತಾರೆ. ಯಾರು ತಪ್ಪು ಮಾಡಿದ್ರು, ನೀನ್ ತಪ್ಪು ಮಾಡಿದ್ಯಾ, ನಿನ್ನಿಂದ ಹಿಂಗಾಗೋಯ್ತು, ನೀನೇ ಸರಿ ಇಲ್ಲ ಅಂದ್ರೆ ಅಲ್ಟಿಮೇಟ್ಲಿ ಅವ್ರು 100 ತಪ್ಪು ಮಾಡಿದ್ರು, ಆ 100 ತಪ್ಪುಗಳಿಗೆ ಹೊಣೆಗಾರರು ಯಾರು? ನೀವೇ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು, ನೀವು ಯಾಕೆ ಅಂತ ಕೇಳುವಂಥದ್ದು ನಿಮ್ಮ ಮನಸ್ಥಿತಿ ಬರಬೇಕು. ತಪ್ಪು ಮಾಡಿದ್ರೆ ತಪ್ಪು ಸಾರಿ ಅಂತ ಕೇಳಿ, ತಪ್ಪು ಮಾಡಿದ್ರೆ ಯಾಕೆ ಅಂತ ಕೇಳಿ. ಯಾಕೆ ಅಂದ್ರೆ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಅವ್ರು ಹೆಂಗಿದ್ದಾರೆ ನೀವು ಹಂಗೆ ಇರ್ಬೇಕಾಗತ್ತೆ. ನಾನು ಹೇಳೋದು, ಕೆಲವು ವಿಚಾರಗಳಲ್ಲಿ ಸೋಲೋಣ, ಆದ್ರೆ ಎಲ್ಲಾ ಟೈಮ್ ಸೋತು ಬದುಕಬೇಕಂದ್ರೆ ನೀವು ಸತ್ತಿದ್ದೀರಾ ಅಂತ ಅರ್ಥ ನನ್ನ ಪ್ರಕಾರ. ಯಾರು ಪದೇ ಪದೇ ಸಾರಿ ಕೇಳ್ತಿದ್ರಲ್ಲ, ಈ ಪಾಯಿಂಟ್ಸ್ ನೋಡ್ಕೊಳ್ಳಿ. ಲೈಫ್ ಅಲ್ಲಿ ನೀವು ಕೂಡ ಆ ಸಂಬಂಧದಲ್ಲಿ ಹ್ಯಾಂಡಲ್ ಮಾಡೋದನ್ನ ಕಲೀರಿ. ಅಂಡ್ ಕಲ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಬಳಸ್ಕೊಳ್ತಾರೆ. ಬಿಕಾಸ್ ಇವತ್ತು ಎಷ್ಟೋ ಕೌನ್ಸಿಲಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ, ಬಹಳ ಜನ ಬಳಸ್ಕೊಂಡು ಕಣ್ಣೀರ್ ಹಾಕೊಂಡು ನಂಗೆ ಕಾಲ್ ಮಾಡ್ತೀರಿ ಅಂತ ಹೇಳ್ತಾ. ಅಂಡ್ ಏನನ್ನಿಸ್ತು ಪಾಯಿಂಟ್ಗಳು ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.